ಇವತ್ತು ಭಾರತದ ಭೂಮಿಗೆ ಸ್ವತಂತ್ರದ ಬೆಳಕು ಹರಿದ ದಿನ. ಸ್ವಾತಂತ್ರ್ಯ ದಿನಾಚರಣೆ, ಬಲಿದಾನದ ಪುಣ್ಯ ಸ್ಮರಣೆ. ಈಗ ನಾನು ನಿಮಗೆ ಹೇಳೋಕೆ ಹೊರಟಿರೋದು ಕೂಡ ಒಂದು ಸ್ವಾತಂತ್ರ್ಯದ ಕಥೆನೇ. ಮುಗ್ಧ ಬದುಕುಗಳಿಗೆ ಸಿಕ್ಕ ಸ್ವತಂತ್ರದ ಕಥೆ ಅದು. ಕಗ್ಗತ್ತಲಲ್ಲಿ ದಾರಿ ತಪ್ಪಿದವರಿಗೆ ಸ್ವಾತಂತ್ರ್ಯದ ಬೆಳಕು ಸಿಕ್ಕ ಕಥೆ. ಜಟಿಲ ಅರಣ್ಯದ ಅಡವಿಯಲ್ಲಿ ಬಂದೂಕಿನೊಂದಿಗೆ ಬದುಕ್ತಿದ್ದ ಜೀವಗಳಿಗೆ ಸ್ವಾತಂತ್ರ್ಯದ ವರದಾನ ಸಿಕ್ಕ ಕಥೆ. ನಾಗರಿಕ ಪ್ರಪಂಚದ ಜೊತೆ ಸಂಪರ್ಕ ಕಳೆದುಕೊಂಡು ತಮ್ಮ ಬದುಕನ್ನೇ ಬಂಡಾಯದ ಬೇಗುದಿಯಲ್ಲಿ ಬೇಯಿಸುತ್ತಿದ್ದ ಬಂಡುಕೋರರಿಗೆ ವೇದಿಕೆ ಸಿಕ್ಕ ಕಥೆ. ನಕ್ಸಲ್ವಾದದ ನಂಬಿಕೆಯನ್ನ ಹೊತ್ತು ಅಡ್ಡದಾರಿಗೆ ತಮ್ಮನ್ನ ತಾವು ಅರ್ಪಿಸಿಕೊಂಡು ಅಮಾಯಕರ ರಕ್ತ ಕೋಡಿಗೂ ಕಾರಣವಾಗಿದ್ದ ಈ ಹೆಣ್ಣು ಮಕ್ಕಳನ್ನ ಇದೇ ವ್ಯವಸ್ಥೆ ಬದಲಿಸಿದೆ, ಅವರನ್ನ ಸಮಾಜಕ್ಕೆ ತಂದಿದೆ. ಏನಿದು ನಕ್ಸಲ್ ನಾರಿಯರ ಸ್ವತಂತ್ರ್ಯದ ಕತೆ? ಸಾಮಾಜಿಕ ಬದುಕಿನಿಂದ ತಮ್ಮನ್ನ ತಾವೇ ವಂಚಿತರನ್ನಾಗಿಸಿಕೊಂಡಿದ್ದ ಈ ಹೆಣ್ಣು ಮಕ್ಕಳು ಯಾರು? ಅಂದು ಕತ್ತಲ ಕಾಡಿನಲ್ಲಿ ವಿಲವಿಲಿಸುತ್ತಿದ್ದ ಹೆಣ್ಣು ಮಕ್ಕಳಿಗೆ ಇವತ್ತು ಆ ವೇದಿಕೆ ಸಿಕ್ಕಿದ್ದು ಹೇಗೆ? ಇದೇ ಈ ಹೊತ್ತಿನ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ಅನುಷ್ ಕುಂಬರಡಿ. ನಕ್ಸಲಿಸಂ, ಮಾವೋವಾದ, ಬಂಡವಾಳಶಾಹಿಗಳ ವಿರುದ್ಧದ ದಂಗೆ, ಶೋಷಿತರ ಮೇಲಿನ ದೌರ್ಜನ್ಯದ ವಿರುದ್ಧ ಶಸ್ತ್ರದ ಮೊರೆ ಹೋಗಿದ್ದ ಪಡೆಯದು. ಒಂದು ಕಾಲದಲ್ಲಿ ವಿಚಾರಗಳು, ಸಿದ್ಧಾಂತಗಳು ಯುವ ಮನಸ್ಸುಗಳನ್ನು ಸೆಳೆದಿದ್ದ ನಿಜ. ಆದರೆ ಸಮಯ ಕಳೆದಂತೆ ಆ ಇಡೀ ಸಿದ್ಧಾಂತವೇ, ಆ ಇಡೀ ವಿಚಾರವೇ ಅಪ್ರಸ್ತುತ ಆಗ್ಬಿಡ್ತು. ಅಗೈನ್ ಧ್ವನಿ ಇಲ್ಲದವರ ಮೇಲಿನ ಉಳ್ಳವರ ದೌರ್ಜನ್ಯ ಸಂಪೂರ್ಣವಾಗಿ ನಿಂತಿದೆ ಅಂತ ನಾವು ಹೇಳೋದಕ್ಕೆ ಬರಲ್ಲ. ಆದರೆ ಶಸ್ತ್ರದ ಅವಶ್ಯಕತೆ ಇಲ್ಲ ಅನ್ನೋದು ಅಷ್ಟೇ ಸತ್ಯ. ಹೋಗ್ತಾ ಹೋಗ್ತಾ ನಕ್ಸಲ್ವಾದ ಕೆಲ ಎಡಪಂಥೀಯರ ಕೈಗೆ ಸಿಕ್ಕಿ ಏನೆಲ್ಲ ತಿರುವು ಪಡೆದುಕೊಳ್ತು ಅಂತ ನೀವು ನೋಡಿದ್ದೀರಿ. ಆದರೆ ಭಾರತದ ಆಂತರಿಕ ಭದ್ರತೆಗೆ ದೊಡ್ಡ ಸವಾಲಾಗಿದ್ದ ನಕ್ಸಲ್ ಬಂಡುಕೋರರ ಶಮನಕ್ಕಾಗಿ ಸರ್ಕಾರ ಬೆನ್ನತ್ತಿ ಕಾರ್ಯಾಚರಣೆ ಮಾಡಿತ್ತು. ಅದೆಷ್ಟೋ ಎನ್ಕೌಂಟರ್ಗಳು, ಅದೆಷ್ಟೋ ಶರಣಾಗತಿಗಳು. ಸ್ವತಃ ಕೇಂದ್ರ ಗೃಹ ಸಚಿವರೇ ಸದನದಲ್ಲಿ ನಿಂತು ವಿ ಆರ್ ನಕ್ಸಲ್ ಫ್ರೀ ಅಂತ ಘೋಷಣೆನೂ ಮಾಡಿಬಿಟ್ರು. ಆದರೆ ಇವತ್ತು ನಾನು ಮಾವೋವಾದದ ಮೂಲಕ್ಕೆ ಜಾಸ್ತಿ ಹೋಗೋದಿಲ್ಲ. ಜಸ್ಟ್ ಫಾರ್ ದಿ ರೆಫರೆನ್ಸ್ ಇದನ್ನು ನಿಮ್ಗೆ ಹೇಳಿದೆ ಅಷ್ಟೇ. ಇವತ್ತು ನಾನು ಹೇಳೋದಕ್ಕೆ ಹೊರಟಿರೋದೇ ಬೇರೆ. ಅದು ನಕ್ಸಲರ ಪುನರ್ಜನ್ಮದ ಬಗ್ಗೆ. ಶಸ್ತ್ರ ತ್ಯಜಿಸಿ ಸಮಾಜದ ಮುಂದೆ ನಿಂತು ಸಂವಿಧಾನವನ್ನು ಒಪ್ಪಿಕೊಂಡವರ ಬದುಕು ಬದಲಾದ ಬಗ್ಗೆ. ನೀವೀಗ ಗಮನಿಸ್ತಿರೋ ಫೋಟೋಗಳು, ವಿಡಿಯೋಗಳೆಲ್ಲ ಯಾವುದೋ ಹುಟ್ಟು ಮಾಡೆಲ್ಗಳದ್ದಲ್ಲ. ಬದಲಾಗಿ ಕೈಯಲ್ಲಿ ಬಂದೂಕನ್ನು ಹಿಡಿದು ನೆತ್ತರ ಕೋಡಿ ಹರಿಸಿದ್ದ ಕೈಗಳವು. ಅದೇ ಸಮಾಜ ಅವರನ್ನು ಒಪ್ಕೊಂಡು ಶಿಳ್ಳೆ ಚಪ್ಪಾಳೆಗಳನ್ನು ಮೊಳಗಿಸಿದೆ. ಅದಕ್ಕೆ ನಾವು ಹೇಳಿದ್ದು, ಕಾಡಿನಲ್ಲೇ ಅಂತ್ಯವಾಗಬೇಕಿದ್ದ ಬದುಕಿಗೆ ಮರುಜನ್ಮ ಸಿಕ್ಕಿದೆ ಅಂತ. ಕನ್ಫ್ಯೂಸ್ ಆಗಬೇಡಿ. ನಾವಿಲ್ಲಿ ನಕ್ಸಲ್ ಮಹಿಳೆಯರನ್ನ ಅಥವಾ ಮಾವೋವಾದವನ್ನ ವೈಭವೀಕರಿಸ್ತಿಲ್ಲ. ಬದಲಾಗಿ ಈ ಸಮಾಜದ ಉದಾರತೆ ಹಾಗೂ ಈ ವ್ಯವಸ್ಥೆ, ಅದು ಸರ್ಕಾರಗಳಾದರೂ ಹೌದು, ಸಮಾಜವೂ ಹೌದು, ತೋರಿದ ಕ್ಷಮಾದಾನಕ್ಕೆ ಇವತ್ತು ಅವರ ಬದುಕಿಗೆ ಮತ್ತೆ ಬೆಳಕು ಬಂದಿದೆ. ನಿಮಗೆ ಗೊತ್ತಿರಲಿ, ಯಾವುದೋ ಇದೇ ರೀತಿ ತಪ್ಪಾದ ಸೈದ್ಧಾಂತಿಕ ಪ್ರೇರಣೆ ತಗೊಂಡು ಕಾಡಿನ ಹಾದಿ ಹಿಡಿದ ಹೆಣ್ಣು ಮಕ್ಕಳು ಅಲ್ಲೇ ಮಾಯವಾಗಿರೋ ಘಟನೆಗಳಿವೆ. ನಕ್ಸಲ್ಲಾಗಿ ಬದಲಾಗಿ ಮನೆ ಬಿಟ್ಟ ಹೆಣ್ಣು ಮಕ್ಕಳ ಮೇಲೆ ಕೆಲವೊಂದು ಕ್ಯಾಂಪ್ಗಳಲ್ಲಿ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ನಡೆದಿರೋ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೀವಿ. ಹೀಗಾಗಿ ಆ ಹೆಣ್ಣು ಮಕ್ಕಳನ್ನ ತಿದ್ದಿ ತೀಡಿ ಕಾಪಾಡೋದು ಕೂಡ ನಮ್ಮ ಜವಾಬ್ದಾರಿಯಾಗಿತ್ತು. ಅದೇ ಛತ್ತೀಸ್ಗಢದ ರಾಯ್ಪುರದಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಆಗಸ್ಟ್ 7ನೇ ತಾರೀಕು ಈ ಕಾರ್ಯಕ್ರಮ ನಡೆದಿದ್ದು. ರಾಷ್ಟ್ರ ಕೈಮಗ್ಗ ದಿನದ ಅಂಗವಾಗಿ ಈ ಹಿಂದೆ ಶರಣಾಗಿದ್ದ ನಕ್ಸಲ್ ಮಹಿಳೆಯರು ಕೈಗಳಿಂದ ನೇಯ್ದ ಬಟ್ಟೆಯನ್ನ ಧರಿಸಿ ವೇದಿಕೆ ಮೇಲೆ ರ್ಯಾಂಪ್ ವಾಕ್ ಮಾಡಿದ್ರು. ಇದೊಂದು ಜಸ್ಟ್ ಅ ಫ್ಯಾಷನ್ ಶೋ ಕಾರ್ಯಕ್ರಮ ಅಂತ ಪರಿಗಣಿಸೋಕಾಗಲ್ಲ. ಯಾಕಂದ್ರೆ ಈ ಕಾರ್ಯಕ್ರಮ ಅದೇ ನಕ್ಸಲ್ ನಾರಿಯರಿಗೆ, ಮಾಜಿ ನಕ್ಸಲ್ ಮಹಿಳೆಯರಿಗೆ ಮೇನ್ ಸ್ಟ್ರೀಮ್ಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅವರಿಗೊಂದು ಮರುಜನ್ಮವನ್ನ ಸಮಾಜ ಕಲ್ಪಿಸಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.